ಪ್ರಿಯರೇ, ಯೇಸುಕ್ರಿಸ್ತನ ಶಿಲುಬೆಯನ್ನು ಧ್ಯಾನಿಸುವಾಗ ನಿಮ್ಮಲ್ಲಿ ಎಂತಹ ಭಾವನೆ ಬರುತ್ತದೋ ಅದು ನೀವು ಯಾವ ಮಾರ್ಗದಲ್ಲಿ ಇದ್ದೀರಾ ಎಂಬುದಕ್ಕೆ ಸೂಚನೆಯಾಗಿದೆ. ಕಾರಣ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಆದ್ದರಿಂದ ಯೇಸುಕ್ರಿಸ್ತನು ನಿಮಗಾಗಿ ಮಾಡಿದಂಥ ಕಾರ್ಯಗಳನ್ನು ನಿಮಗೆ ನಂಬುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಅದು ನಿಮಗೆಂದು ಸ್ವೀಕರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅಂದರೆ ಎಲ್ಲೋ ನೀವು ನಾಶನದ ಮಾರ್ಗಕ್ಕೆ ತಿರುಗಿಬಿಟ್ಟಿದ್ದೀರಿ ಎಂಬುದಾಗಿ ಅರ್ಥ. ಆದ್ದರಿಂದ ಪುನಃ ದೇವರ ಕಡೆಗೆ ತಿರುಗಿಕೊಳ್ಳಿ, ಮಾನಸಾಂತರಗೊಂಡು ನಿಮ್ಮ ಜೀವಿತವನ್ನು ದೇವರ ಕರಗಳಲ್ಲಿ ಒಪ್ಪಿಸಿ ಆತನು ಪುನಃ ನಿಮ್ಮನ್ನು ಸ್ವೀಕರಿಸಿಕೊಂಡು ತನ್ನ ಶಿಲುಬೆಯಿಂದ ಉಂಟಾಗುವಂಥ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು, ಶ್ರೇಷ್ಠವಾದಂಥ ಮೇಲುಗಳನ್ನು ನಿಮ್ಮ ಜೀವಿತಕ್ಕೆ ಅನುಗ್ರಹಿಸಿ ಘನಪಡಿಸುತ್ತಾನೆ.